ರಾಜ್ಯದ ಜನಸಾಮಾನ್ಯರಿಗೆ, ರೈತರಿಗೆ, ಕೈಗಾರಿಕೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಆಸ್ಪತ್ರೆಗಳಿಗೆ ಸೇರಿದಂತೆ ಇತರೆ ಕ್ಷೇತ್ರಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ರಾಜ್ಯಾದ್ಯಂತ ವಿದ್ಯುತ್ ದರವನ್ನ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ. 100 ಯೂನಿಟ್ಗಿಂತಲೂ ಅಧಿಕ ವಿದ್ಯುತ್ ಬಳಸುವಂತಹ ಮನೆಗಳಿಗೆ ಪ್ರತಿ ಯೂನಿಟ್ನ ಮೇಲೆ ₹1.10 ಇಳಿಕೆ ಮಾಡಲಾಗಿದೆ. ಈ ಬಗ್ಗೆ ಕೆಇಆರ್ಸಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಇನ್ನು ಈ ನೂತನ ದರ ಏಪ್ರಿಲ್ 1ರಿಂದ ಅಧಿಕೃತವಾಗಿ ಜಾರಿಯಾಗ್ತಾ ಇದೆ. ಗೃಹ ಬಳಕೆಯ ವಿದ್ಯುತ್ ದರ ಮಾತ್ರವಲ್ಲ, ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಕೂಡ ಇಳಿಕೆಯಾಗಿದೆ. ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ₹1.20 ಇಳಿಕೆಯಾಗಿದೆ. ಡಿಮಾಂಡ್ ಚಾರ್ಜ್ ಅನ್ನು ₹10 ಇಳಿಕೆ ಮಾಡಲಾಗಿದೆ. ಕೈಗಾರಿಕೆಗಳಿಗೆ ಪ್ರತಿ ಯೂನಿಟ್ಗೆ 50 ಪೈಸೆಯಷ್ಟು ಇಳಿಕೆ ಮಾಡಲಾಗಿದೆ. ಡಿಮಾಂಡ್ ಚಾರ್ಜ್ ಅನ್ನ ₹10 ಇಳಿಕೆ ಮಾಡಲಾಗಿದೆ. ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಿಗೆ ಪ್ರತಿ ಯೂನಿಟ್ಗೆ 40 ಪೈಸೆ ಇಳಿಕೆ ಮಾಡಲಾಗಿದೆ. ಡಿಮಾಂಡ್ ಚಾರ್ಜ್ ಅನ್ನ ₹10 ಇಳಿಕೆ ಮಾಡಲಾಗಿದೆ. ಖಾಸಗಿ ಏತ ನೀರಾವರಿ ಅಂದ್ರೆ ಪಂಪ್ಸೆಟ್ಗಳಿಗೆ ಪ್ರತಿ ಯೂನಿಟ್ಗೆ ₹2 ಇಳಿಕೆ ಮಾಡಲಾಗಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಡಿಮಾಂಡ್ ಚಾರ್ಜ್ ಅನ್ನ ₹10 ಇಳಿಕೆ ಮಾಡಲಾಗಿದೆ. ಲೋ ಟೆನ್ಷನ್ ವಿದ್ಯುತ್ ಬಳಸುವಂತಹ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿ ಯೂನಿಟ್ಗೆ 50 ಪೈಸೆ ಇಳಿಕೆ ಮಾಡಲಾಗಿದೆ. ಲೋ ಟೆನ್ಷನ್ ವಿದ್ಯುತ್ ಬಳಸುವಂತಹ ಕೈಗಾರಿಕೆಗಳಿಗೆ ಪ್ರತಿ ಯೂನಿಟ್ಗೆ ₹1 ಇಳಿಕೆ ಮಾಡಲಾಗಿದೆ. ಸೊ ದೊಡ್ಡ ಇಳಿಕೆ, ವಿದ್ಯುತ್ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿರುವಂಥದ್ದು. ಜನವರಿ ಮತ್ತು ಫೆಬ್ರವರಿಯಲ್ಲಿ ಅಂದ್ರೆ ಕಳೆದ ತಿಂಗಳು ಮತ್ತು ಈ ತಿಂಗಳು ಕೂಡ ರಾಜ್ಯದಲ್ಲಿ ವಿದ್ಯುತ್ ದರ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗಿತ್ತು. ಜನವರಿಯಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆಯಷ್ಟು ಇಳಿಕೆ ಆಗಿತ್ತು. ಈಗ ಮತ್ತೆ ಇಳಿಕೆ ಆಗಿದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಾರ್ಚ್ನಲ್ಲೇ ಲೋಕಸಭಾ ಚುನಾವಣೆಯ ಅಧಿಸೂಚನೆ ಪ್ರಕಟ ಆಗಬಹುದು ಎನ್ನುವಂತಹ ಹಿನ್ನೆಲೆಯಲ್ಲಿ ಏಪ್ರಿಲ್ನಿಂದ ಜಾರಿ ಆಗಬೇಕಾಗಿರುವಂತಹ ಈ ನೂತನ ದರ ಪಟ್ಟಿಯನ್ನ ಕೆಇಆರ್ಸಿ ಈಗಲೇ ಪ್ರಕಟ ಮಾಡಿದೆ. ಕಳೆದ ವರ್ಷ ವಿಧಾನಸಭೆ ಚುನಾವಣೆ ಫಲಿತಾಂಶ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಈ ವಿದ್ಯುತ್ ದರ ಏನಿದೆ ಅದು ಏರಿಕೆ ಆಯಿತು. ಸೊ ಈ ಅವಕಾಶವನ್ನ ಬಿಜೆಪಿ ಹಾಗೆ ಜೆಡಿಎಸ್ ಪ್ರತಿಪಕ್ಷಗಳೇನಿದ್ದಾವೆ ಅದು ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ವು. ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಇರುವಂತಹ ಎಲ್ಲಾ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಹೀಗಾಗಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಅದರ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹೊರಿಸುವಂತಹ ನಿಟ್ಟಿನಲ್ಲಿ ವಿದ್ಯುತ್ ದರವನ್ನ ಏರಿಕೆ ಮಾಡಿದೆ ಎನ್ನುವಂತಹ ಆರೋಪ, ಅಂದ್ರೆ ಸುಳ್ಳು ಆರೋಪವನ್ನ ಈ ಪ್ರತಿಪಕ್ಷಗಳು ಮಾಡಿದ್ವು. ಅದರ ಜೊತೆಗೇನೆ ಕೈಗಾರಿಕೆಗಳು ಕೂಡ ರಾಜ್ಯವನ್ನ ಬಿಟ್ಟು ಹೋಗ್ತಾ ಇದೆ ಈ ವಿದ್ಯುತ್ ದರ ಏರಿಕೆಯಿಂದಾಗಿ. ಹೀಗಾಗಿ ರಾಜ್ಯ ದಿವಾಳಿ ಆಗ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಈ ಪ್ರತಿಪಕ್ಷಗಳು ಮಾಡಿದ್ವು. ಸೊ ಈಗ ವಿದ್ಯುತ್ ದರ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತದ್ದು. ಮ್ಯಾಕ್ಸಿಮಮ್ ಲೆವೆಲ್ಗೆ ಪ್ರತಿ ಯೂನಿಟ್ಗೆ ₹1.10. ಅದು ಗೃಹ ಬಳಕೆ ಅಂದ್ರೆ ಮನೆ ಬಳಕೆ ಮತ್ತು ಕೈಗಾರಿಕೆಗಳಿಗೆ ಪ್ರತಿ ಯೂನಿಟ್ಗೆ ₹1.10 ಅಂತ ಹೇಳಿದ್ರೆ ಇದು ಸಣ್ಣ ಲೆಕ್ಕಾಚಾರ ಅಲ್ಲ. ಜೊತೆಗೆ ಫೆಬ್ರವರಿ ಮತ್ತೆ ಜನವರಿ ತಿಂಗಳಲ್ಲೂ ಕೂಡ ವಿದ್ಯುತ್ ದರ ಇಳಿಕೆ ಆಗಿದೆ. ಸೊ ಅದರ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಕೆಇಆರ್ಸಿ ತನ್ನ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ತನ್ನ ಆದೇಶದಲ್ಲಿ ಹೇಳಿರುವ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಆಗ್ತಾ ಇದೆ ಎಸ್ಕಾಂಗಳಿಗೆ ಎನ್ನುವಂತ ಒಂದು ಅಂಶವನ್ನು ಉಲ್ಲೇಖ ಮಾಡಿರುವಂತ, ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಎಸ್ಕಾಂಗಳಿಗೆ ಮೇಲೆ ಅಷ್ಟೊಂದು ಹೊರೆ ಬಿದ್ದಿಲ್ಲ ಅಂತ ಆಯ್ತು. ಅಲ್ಲಿಗೆ ರೆವಿನ್ಯೂ ಸರ್ಪ್ಲಸ್ ಆಗ್ತಾ ಇದೆ ಎನ್ನುವಂಥದ್ದು. ಮತ್ತೆ ಲತಾ ಹೇಳಿದಾಗೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕಳೆದ ವರ್ಷ ಮೇ 13ನೇ ತಾರೀಕು ಫಲಿತಾಂಶ ಬಂದಿತ್ತು. ಬಂದ ತಕ್ಷಣ ಕೆಇಆರ್ಸಿ ಅವರು ಈ ಹಳೆ ಏನು ಕ್ಯಾರಿ ಫಾರ್ವರ್ಡ್ ಆಗ್ಬೇಕಿತ್ತು, ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ವಿದ್ಯುತ್ ದರ ಆದೇಶ ಏನಿತ್ತು ಅದು ಕ್ಯಾರಿ ಫಾರ್ವರ್ಡ್ ಆಗ್ಬೇಕಿತ್ತು. ಆ ಕ್ಯಾರಿ ಫಾರ್ವರ್ಡ್ ಅನ್ನ ಕೆಇಆರ್ಸಿ ಜೂನ್ ತಿಂಗಳಿಂದ ಮಾಡ್ತು 2023ರಲ್ಲಿ, ಅಂದ್ರೆ ಕಳೆದ ವರ್ಷ. ಸೊ ಆ ವಿದ್ಯುತ್ ದರ ಏರಿಕೆಗೆ ಗ್ಯಾರಂಟಿಯ ಕಾರಣ, ಗ್ಯಾರಂಟಿನ ಆಕ್ಚುಲಿ ಜಾರಿ ಆಗಿರ್ಲಿಲ್ಲ. ಹಂಗ್ ನೋಡಕ್ ಹೋದ್ರೆ ಗೃಹ ಜ್ಯೋತಿ ಯೋಜನೆ ಜಾರಿ ಆಗಿರ್ಲಿಲ್ಲ. ಸೊ ಅಲ್ಲಿಗೆ ತಳಕು ಹಾಕ್ಬಿಟ್ಟು ಬಿಜೆಪಿ ಮತ್ತೆ ಜೆಡಿಎಸ್ ನವರು, ಎಸ್ಪೆಷಲಿ ಸನ್ಮಾನ್ಯ ಶ್ರೀ ಜನನಾಯಕ ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಬ್ಬಿಸಿದ್ರು. ಈಗ ನೋಡಿ, ಈಗ ಕೈಗಾರಿಕಾ ಸಂಘದವರೇ ಹೇಳಿದ್ದಾರೆ, ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಇಷ್ಟರ ಪ್ರಮಾಣಕ್ಕೆ ಕೈಗಾರಿಕೆಗಳಿಗೆ ವಿದ್ಯುತ್ ದರ ಇಳಿಕೆ ಆಗಿಲ್ಲ. ಎಂಎಸ್ಎಂಇಗಳಿಗೆ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳೇನಿದಾವೆ, ಯಾವುದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜಾಬ್ ಕ್ರಿಯೇಷನ್ ಅನ್ನ ಮಾಡ್ತವೆ, ಆರ್ಥಿಕ ಚಟುವಟಿಕೆಯನ್ನ ಉತ್ತೇಜನಗೊಳಿಸಲಿಕ್ಕೆ ಪ್ರಮುಖ ಭಾಗಗಳು ಅಂತ ಹೇಳಿ ನಾವು ಎಂಎಸ್ಎಂಇ ಏನು ಕರಿತೀವಿ, ಆ ಎಂಎಸ್ಎಂಇಗಳಿಗೆ ಈ ಪರಿಪ್ರಮಾಣದ ವಿದ್ಯುತ್ ದರ ಕಡಿತ ಇದೆಯಲ್ಲ ಅದು ದೊಡ್ಡ ಬೂಸ್ಟ್ ಅನ್ನ ಕೊಟ್ಟಿದೆ. ಅದನ್ನ ಕೈಗಾರಿಕಾ ಸಂಘದವರೇ ಹೇಳಿದ್ದಾರೆ, ಇತ್ತೀಚಿನ ವರ್ಷಗಳಲ್ಲಿ ಇಷ್ಟರ ಪ್ರಮಾಣಕ್ಕೆ ವಿದ್ಯುತ್ ದರ ಇಳಿಕೆ ಆಗಿಲ್ಲ ಅಂತೇಳಿ. ಸೊ ಗುಡ್. ಗ್ಯಾರಂಟಿ ಯೋಜನೆಗಳಿಂದ 95% ಜನಸಾಮಾನ್ಯರು ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಲ್ಲಿದ್ದಾರೆ. ಸರ್ಕಾರಕ್ಕೆ ಏನು ಲಾಭ ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೋಸ್ಕರ
ಎಸ್ಕಾಂಗಳಿಗೆ ಸರ್ಕಾರದ ಕಡೆಯಿಂದ ಪಾವತಿ ಆಗಬೇಕಲ್ಲ, ಅದರ ಬರ್ಡನ್ ಒಂದು ಸ್ವಲ್ಪ ಸರ್ಕಾರಕ್ಕೂ ಕೂಡ ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ ಈ ತಾರಿಫ್ ರೇಟ್ ಕಮ್ಮಿ ಆಗಿರೋದ್ರಿಂದಾಗಿ. ಬಟ್ ಗುಡ್, ರೈತರು, ಶಿಕ್ಷಣ ಸಂಸ್ಥೆಗಳು ಮತ್ತು ಕೈಗಾರಿಕೆಯ ದೃಷ್ಟಿಯಲ್ಲಿ ಈ ವಿದ್ಯುತ್ ದರ ಇಳಿಕೆ ಇದೆಯಲ್ಲ, ಇಟ್ಸ್ ಎ ವೆರಿ ವೆರಿ ಗುಡ್ ಡಿಸಿಷನ್, ತುಂಬ ಒಳ್ಳೆಯ ಬೆಳವಣಿಗೆ. ಈ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ವಿದ್ಯುತ್ ದರ ಏರಿಕೆ ಆಗ್ತಾನೆ ಇತ್ತು. ಆದ್ರೆ ಇದೀಗ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಹೊಸ ವರ್ಷದಿಂದಲೂ ಇಲ್ಲಿವರೆಗೂ 3 ಬಾರಿ ವಿದ್ಯುತ್ ದರ ಇಳಿಕೆ ಆಗಿದೆ. ಈ ಬಾರಿ ಅಂತೂ ಒಂದು ದಾಖಲೆ ಪ್ರಮಾಣದಲ್ಲೇ ವಿದ್ಯುತ್ ದರ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ವಿಪಕ್ಷಗಳಾದಂತಹ ಬಿಜೆಪಿ ಹಾಗೆ ಜೆಡಿಎಸ್ಗೆ ಒಂದು ಸಂದೇಶವನ್ನ ರವಾನಿಸಿದೆ. ನಿಮ್ಮ ಟೀಕೆಗಳಿಗೆಲ್ಲ ಇದೇ ನನ್ನ ಉತ್ತರ ಎನ್ನುವಂತಹ ರೀತಿಯಲ್ಲಿದೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಈ ರಿಪ್ಲೈ.